ಹಾಂ ಅದೇ ನೋಡಿ ಗೈಸ್, ಇಲ್ಲಿ ಕಲ್ಯಾಣಿ ಐತೆ, ಇದು ಕಲ್ಯಾಣಿ. ಇಲ್ಲಿ ಅಂತರ್ಗಂಗೆ ಅಂತ ಐತಂತೆ, ಅಂತರ್ಗಂಗೆ. ನೀರೆಲ್ಲ ಖಾಲಿ ಆಗ್ಬಿಟ್ಟೈತೆ, ಸಮ್ಮರ್ ಸೀಸನ್ ಅಲ್ವಾ, ಫುಲ್ ಖಾಲಿ. ಸೊ ಗೈಸ್, ಟಿಕೆಟ್ ತೊಗೊಳಕ್ಕೆ ಬಂದಿದ್ದೀನಿ. ಎಂತಕ್ಕೆ? ಅಭಿಷೇಕಕ್ಕಂತೆ ಸ್ಪೆಷಲ್ ಎಂಟ್ರಿ ಅದೇನೋ. ಎಷ್ಟನ ಟಿಕೆಟ್ ಇದು? 400 rupees. ಇಲ್ಲೇ ಹಾಕವ್ರು ನೋಡಿ ಗೈಸ್, ಇವೆಲ್ಲ ನೋಡ್ಕೊಬಿಡಿ ನೀವೇ. ಸೊ ಗೈಸ್, ಟಿಕೆಟ್ ತೊಗೊಂಡಿದ್ದಾಯಿತು, ಲೆಟ್ಸ್ ಗೋ. ಸೊ ಗೈಸ್, ಲೈಟಿಂಗ್ಸ್ ಮಾತ್ರ ಕ್ರೇಜಿ ಹಾಕವ್ರೆ. ನೆನ್ನೇನು ಅದೇ ನೆನೆ ಯುಗಾದಿ ಹಬ್ಬ ಇರ್ತಲ್ಲ, ಸೊ ಅದಕ್ಕೆ ಜಾತ್ರೆಗೆ ಫುಲ್ ಹಾಕವ್ರೆ ನೋಡಿ, ಫುಲ್ ಜನ. ಕ್ರೇಜಿ ಕಾಣಿಸ್ತೈತೆ ಮಾತ್ರ ಅಲ್ಲ, ಕ್ರೇಜಿ. ಸೊ ಗೈಸ್, ಇದು ಬೊಟ್ಟಿಕ್ಸ್ಕೊಂಬೋಣ. ಬೊಟ್ಟಲ್ಲ, ಇದೆ ವಿಭೂತಿ. ಸೊ ಗೈಸ್, ಇವಾಗ ಟಿಕೆಟ್ ತಗೊಂಡು ಅಭಿಷೇಕದ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ನಮ್ಮ ಅಪ್ಪನ ಸಿಗ್ನೇಚರ್ ಆಗ್ಬಿಟ್ಟೈತದ ಗೈಸ್. ಇಲ್ಲಿ ಅಜ್ಜಿ ಹಾಯ್ ಮಾಡಜ್ಜಿ, ಹಾಯ್ ಹಾಯ್. ನಮ್ಮ ಅಜ್ಜಿನೂ ಕ್ರೇಜಿ. ವ್ಲಾಗ್ ವಿಡಿಯೋ ಮಾಡ್ತಾ ಇದ್ದೀನಿ. ಹಾಂ, ವಿಡಿಯೋ. ಗೈಸ್, ಇದು ಶ್ರೀ ಗಾಳಿ ಬಸವೇಶ್ವರ ಸ್ವಾಮಿ ಸನ್ನಿಧಿ ಅಂತೆ ನೋಡಿ. ಇಲ್ಲೊಂದು ದೇವರಿದೆ ಗೈಸ್, ಅವರು ಕ್ಲೋಸ್ ಮಾಡಿ ಮಡಗಿದ್ದಾರೆ ಗೈಸ್, ಒಳಗಡೆ ಬಿಟ್ಟರು. ಕೈ ಕೊಡ್ತಾರಾ? ಗೈಸ್, ದರ್ಶನ ಚೆನ್ನಾಗಾಯ್ತು, ಆಲ್ ವೆಲ್. ಕ್ಲೀನಾಗಿ ಧ್ಯಾನ ಮಾಡ್ತಾ ಹೋಗ್ಬೇಕು ಹುಡುಗಿ. ಧ್ಯಾನಂ ಶರಣಂ ಗಚ್ಚಾಮಿ. ಸೊ ಗೈಸ್, ಇವಾಗ ಅದು ಸ್ಪೆಷಲ್ ಪೂಜೆದು ಪ್ರಸಾದ ಕೊಡ್ತಾರೆ ಅಂತೇಳಿ ಪ್ರಸಾದ ಇಸ್ಕೊಳ್ಳುವ. ಗೈಸ್, ಏನೇನು ಕೊಟ್ಟವ್ರೆ ಅಂತ, ಲಡ್ಡು, ತೆಂಗಿನಕಾಯಿ ಮತ್ತು ತುಳಸಿ ಸೊಪ್ಪು ಕೊಟ್ಟವ್ರೆ ಅಷ್ಟೇ. ಇಲ್ಲಿ ಬಸವಣ್ಣ ನೋಡೋಕೆ ಕರ್ಕೊಂಬಂದವ್ರೆ ನೋಡಿ. ಬಸವಣ್ಣ ಮನೆ ಹತ್ರ ಹೋಗುವ. ನೋಡಿ ಗೈಸ್, ತೇರು ಸೊ ಗೈಸ್, ದರ್ಶನ ಆಯ್ತು, ಆಲ್ ಆರ್ ಬ್ಯಾಕ್. ಎಲ್ಲ ಹೋಗ್ತಾ ಇದೀವಿ, ಬ್ಯಾಗ್ ಎತ್ಕೊಳಕ್ ಹೋಗ್ತಾ ಇದೀವಿ. ಇವಾಗ ಇನ್ನೆಲ್ಗೈತಿ? ಅಂತರ್ಗಂಗೆ ಹೊರಗಡೆ ಹೋಗ್ಬೇಕಾಗ ಅಂತರ್ಗಂಗೆ. ನೀವ್ ಇನ್ನೊಂದ್ ಯಾವ್ದಾದ್ರು ಮಠ ಹೇಳಿದ? ಮಠ ಇವಾಗ ಅಂತರ್ಗಂಗೆ ಹೋಗಿ ತೀರ್ಥ ತಗೊಂಡು ಸುತ್ತೂರ್ ಮಠ ಅಲ್ಲಿಗೆ ಹೋಗ್ಬಿಟ್ಟು ಅಲ್ಲಿಗೆ ಹೋಗ್ಬೇಕಲ್ಲ. ಇದು ಸುಂಟೂರ್ ಮಠನ? ನಡಿಯಪ್ಪ, ನೀನ್ ಹೆಸರೆಲ್ಲ ಮರ್ತಿಸ್ಬಿಡ್ತೀಯ. ಒಬ್ಬ ಅಜ್ಜಿಗೆ ಹೆಸರು ಜ್ಞಾಪನ ಮಾಡಿಸ್ಕೊಳಕ್ ಬಿಡಲ್ಲ. ಅವಳಿಗೆ ಜ್ಞಾಪಿಸ್ಕೊಂಡು ಹೇಳಜ್ಜಿ. ಇವಾಗ ಅಂತರ್ಗಂಗೆ ಸೈಡ್ ಹೋಗ್ತಾ ಇದೀವಿ. ಆ ನೀರು ಎಲ್ಲಿಂದ ಬರುತ್ತೆ ಅಂತಾನೆ ಗೊತ್ತಿಲ್ಲ ಅಂದ್ರೆ, ಬಟ್ ನೀರು ಬರ್ತಾ ಇರುತ್ತಂತೆ, ಅಜ್ಜಿ ಹೇಳಿದ್ದು. ಥ್ರೆಡ್ ಕಟ್ಸ್ಕೊಳ್ಳೋಣ. ಮುಂದೆ ಬನ್ನಿ, ಮಂಗಳ ನೋಡಿ ಕೈದಾರೆ ಯಂತ್ರ.
ಅಜ್ಜಿ ಬಂದು ನಮಗೆ ಬಸ್ಸಲ್ಲಿ ಪರಿಚಯ ಆಗಿದ್ದು. ಅಜ್ಜಿ ನಮಗೆ ಗೈಡ್ ಥರ ಕೆಲಸ ಮಾಡ್ತಾರೆ. ಪಾಪ ಅಜ್ಜಿ ಈ ಕಡೆ ವರ್ಷಕ್ಕೆ ಎಷ್ಟು ಸರಿ ಬರ್ತೀವಿ ಅಜ್ಜಿ? 3 ಸರಿನಾ? ಹಾಂ, ಅಜ್ಜಿ ವರ್ಷಕ್ಕೆ 3 ಸರಿ ಬರ್ತಾರಂತೆ. ಈ ಕಡೆ ಎಲ್ಲ ಬರಲ್ಲ, ನಾನು ಬಂದರೆ ದರ್ಶನ ಮಾಡ್ಕೊಂಡು ಹೋಗ್ಬಿಡ್ತೀನಿ ಅಂತವ್ರೆ. ನಾವು ಫಸ್ಟ್ ಟೈಮ್ ಅಲ್ವಾ ಬಂದಿರೋದು, ಅದಕ್ಕೆ ಅಜ್ಜಿ ನಮಗೆ ತೋರ್ಸಕ್ಕಂದು ಬಂದವ್ರೆ. ಅಜ್ಜಿ ಗೈಡ್ ಥರ ಕೆಲಸ ಮಾಡ್ತಾವ್ರೆ ಈಗ ನಮಗೆ. ಬರಜ್ಜಿ, ಯಾವ ಮಠ ಅಜ್ಜಿ? ಸಾಲೂರು ಮಠ. ಹಾಂ, ಇವಾಗ ಜ್ಞಾಪನ ಆಯ್ತು ಅಜ್ಜಿಗೆ ಹೆಸರು, ಸಾಲೂರು ಮಠ. ಅಂದರೆ ಏನಜ್ಜಿ, ಮಾದೇಶ್ವರ ಅವರ ಗುರುಗಳ ಅಲ್ಲಿ ಅವರು ಪಾಠ ಕಲ್ತವ್ರು. ಹಾಂ ಹಾಂ, ಅದೇ ಗುರುಗಳು ತಾನವರು ಅಲ್ಲಿ. ಯಾರು? ಆಮೇಲೆ ಗುರುಗಳ ಹತ್ರ ಅಲ್ಲಿ ಪಾಠ ಹೇಳಿಸ್ಕೊತಾ ಇದ್ದವರು. ಹಾಂ ಹಾಂ, ಓಕೆ. ಮಾದೇಶ್ವರ ಅಲ್ಲಿ ಪಾಠ ಹೇಳಿಸ್ಕೊಂಡು ಜಾಗ ಅದು ಜಾಗ. ಹಾಂ, ಸರಿ ಸರಿ. ಅವ್ರಿಗೆ ಗುರು ಇದ್ರಲ್ಲ, ಮಾದಪ್ಪನ ಗುರು ಇದ್ದಿದ್ದ ಜಾಗ. ಅವ್ರಿಗೂ ಅದೇ ಥರ ಎಷ್ಟೋ ಮಕ್ಕಳಿಗೆ ವಿದ್ಯೆ ಕೊಡ್ತಾರೆ. ಇವಾಗ್ಲೂ ಕಾಲೇಜು ಎಲ್ಲ ಇದೆ. ಇಲ್ಲಿ ಕೆಲಸ ಮಾಡೋದೆಲ್ಲ ಅವರೇ, ಹುಡುಗ್ರೆ ಇಲ್ಲಿ. ಆಮೇಲೆ ಅಲ್ಲಿ ಸಾಲೂರು ಮಠದಲ್ಲೆಲ್ಲ ಎಲ್ಲ ಮಾಡೋದು ಅವರೇನೆ. ಕಾಲೇಜು ಮಾಡಿಕೊಂಡು ಮಾದಪ್ಪನ ಸೇವೆನೂ ಮಾಡ್ಕೊಂಡಿರ್ತೀವಿ. ಗೊತ್ತಾಯ್ತಾ ಗೈಸ್? ಅಷ್ಟೇ ಅಜ್ಜಿ ಹೇಳಿದೆಲ್ಲ. ಅದೇ ಇವಾಗ ಆದಿಚುಂಚನಗಿರಿಯಲ್ಲಿ ಹೆಂಗೈತೆ ದೇವಸ್ಥಾನ, ಇದು ಮೀನು ಕಾಲೇಜು ಸ್ಕೂಲು, ಅದೇ ಥರ ಇಲ್ಲೂ ಐತೆ ಅಂತ ಹೇಳ್ತಾರೆ. ಸುತ್ತು ಎಷ್ಟು ಮಲೆ ಐತೆ ಗೊತ್ತಿಲ್ಲಪ್ಪಯ್ಯ. ಅದೇನು ಗೊತ್ತಾ, ನಾಗಮಲೆ, ಗುಂಜು ಮಲೆ, ಗುರುಗಂಜಿ ಮಲೆ, ಇನ್ನೂ ಯಾವುದ್ಯಾವುದೋ ಇದೆ ಹೆಸರು, ನಂಗೆ ಅಷ್ಟೊಂದು ಅಷ್ಟೇ ಗೊತ್ತಿರೋದು. ಅಷ್ಟೊಂದು ಗೊತ್ತಾಗಲ್ಲ. 77 ಮಲೆ, ಒಟ್ಟಿನಲ್ಲಿ 77 ಮಲೆ ಅಂತಿರೋದು. ಬೆಟ್ಟ ಗೌರ್ಮೆಂಟ್ ಸ್ಕೂಲ್. ಪೂಜೆ ಕರೀತಾರೆ ಮನೆಗಳಿಗೆ, ಕಾರ್ತಿಕದಲ್ಲಿ, ಶಿವರಾತ್ರಿಗೆಲ್ಲ. ಅವ್ರು ಎಷ್ಟೇ ದೊಡ್ಡ ಹಾಕೊಂಡು ಅಲ್ಲ ಹೋಗಿ ಅಲ್ಲಿ ಕೊಳದಲ್ಲಿ ಹಿಂಗೆ ಅಜ್ಜಿದೇಟಿಗೆ ಬಗೆ ಹೂವು ಅದನ್ನು ತಗೊಂಡು ಕೊಟ್ಟರೆ ಗುರುಗಳು ಬೈಯವ್ರಂತೆ. ಆ ಮಹಾದೇವ ನೋಡ್ರು ಎಷ್ಟು ಚೆನ್ನಾಗಿ ಹೂವು ತಂದವನೇ, ನೀವೇನ್ರು ಹಿಂಗೆ ತಂದಿದ್ದೀರಾ ಅಂತ. ಆಮೇಲೆ ಏನು ಯಾವಾಗಲೂ ಇವನು ಹೊಗಳಿಸ್ಕೊತಾನಲ್ಲ ಅಂದ್ಬಿಟ್ಟು ಅವನ ದೇವರು. ಅದಕ್ಕೆ ಇವರು ಒಂದು ದಿವಸ ಮನೆಯಲ್ಲಿ ಇವರೇ ನೋಡಿಕೊಂಡ್ರು. ಗುರುಗಳೇ ಅವನು ಏನು ಮಾಡ್ತಾನೆ ಗೊತ್ತಾ, ಗೊದ್ದೆ ಗೋಶಿಮ ಎಲ್ಲ ಹೊಡೆದು ಬುಟ್ಟಿಗೆ ಹಾಕ್ಕೊಂಡು ತರೋದು ಗುರುಗಳೇ ಅಂದ್ರಂತೆ. ಏನು ಇವ್ರು ಹಿಂಗೆ ಹೇಳ್ತಾರಲ್ಲ ಅಂದ್ಬಿಟ್ಟು ಆವಾಗ ಗುರುಗಳೋಗಿ ಮರದ ಮೇಲೆ ಎತ್ತಿ ಕೂತ್ಕೊಂಡ್ರಂತೆ. ಆವಾಗ ಇವ್ನು ಮಾಡೋದೆಲ್ಲ ನೋಡಿದಂತೆ. ಓ, ಇವನು ಸಾಮಾನ್ಯದವನಲ್ಲ, ಇವನು ದೇವರೇ ಅಂತ ತಿಳ್ಕೊಂಡು ಅವಾಗ ಗೊತ್ತಾಯ್ತಂತೆ. ಆವಾಗ ಅವ್ರಿಗೆ ಗೊತ್ತಾದ್ಮೇಲೆ ಸುತ್ತೂರು ಮಠಕ್ಕೆ ಹೋದರು. ಆ ಸುತ್ತೂರು ಮಠದಲ್ಲಿ ರಾಗಿ ಬೀಸಬೇಕು. ಒಂದು ಎಷ್ಟೋ ಮೂಟೆ ರಾಗಿ ಇಟ್ಬಿಟ್ರಂತೆ. ಇವರು ಏನು ಮಾಡ್ದಂತೆ, ಯಪ್ಪ ಸುತ್ತೂರಿಗೆ ಬಂದರು, ಏನಪ್ಪ ಅದೇನೋ ಅರ್ಥ ಹೇಳ್ತಾರೆ, ಸುತ್ತೂರು ಸುಖ ಅಂತ ಬಂದ್ರು ಇಲ್ಲಿನೂ ಕಷ್ಟನೇ, ಸುತ್ತೂರಿಗೆ ಬಂದು ರಾಗಿ ಬೀಸೋದು ತಪ್ಪಲಿಲ್ಲ ಅಂತ ಅಂದ್ಕೊಂಡು ಅವಾಗ ಆ ದೇವರಲ್ವ ಒಂದಷ್ಟು ಬೀಸ್ಬಿಟ್ಟು ಮಿಕ್ಕಿದೆಲ್ಲ ಎಲ್ಲ ಬೀಸ್ಕೊತು ತುಂಬಿಟ್ರು ಬೆಳಗಾಗಷ್ಟೊತ್ತಿಗೆ. ಮ್ಯಾಜಿಕ್. ಆಮೇಲೆ ಬೇರೆ ಕಡೆ ಹೋದ್ರು, ಸುತ್ತೂರು ಮಠ, ಕುಂತೂರು ಮಠದಲ್ಲೂ ಇದ್ರು. ಇದು ಸಾಲೂರು ಮಠ. ಗೈಸ್, ಅಜ್ಜಿ ಇವತ್ತು ನಮ್ಗೆ ಒಳ್ಳೆ ಕಂಟೆಂಟ್ ಕೊಡ್ತೈತೆ. ಅಂದರೆ ಇಲ್ಲಿರೋ ವಿಷಯದ ಬಗ್ಗೆ ಹೇಳ್ತೈತೆ. ನಮಗೆ ಗೊತ್ತಿಲ್ಲ, ಮೀನು ನೋಡಿರ್ತೀವಿ ಅದೇ ಸೀರಿಯಲಲ್ಲಿ. ಎಷ್ಟೊಂದು ಸೀರಿಯಲ್ ಇತ್ತಲ್ಲ, ಅಮ್ಮನೂ ಆಗ್ತಿದ್ರು ಆಗ ಟಿ ವಿಲಿ, ಸ್ಟಾರ್ ಸುವರ್ಣದೆಲ್ಲ ಬರ್ತಿತ್ತಲ್ಲ, ಅದ್ರಲ್ಲಿ ನೋಡಿದ್ದೆ. ಅದು ಬಂದಮೇಲೆ ಫೇಮಸ್ ಆಗೋಗಿತ್ತು, ಇಲ್ಲಿ ಜನ ಜಾಸ್ತಿ ಹೋಗಿತ್ತು. ಅದು ಬಂದಮೇಲೆ ತುಂಬ ಜನ ಆದರು. ಅದಕ್ಕೆ ಮುಂಚೆನೂ ಬರ್ತಿದ್ರು, ಆದರೆ ಅಷ್ಟಕ್ಕಷ್ಟೇ ಜನ ಗೊತ್ತಿದ್ದು. ಇವಾಗಂತೂ ಸಿಕ್ಕಾಬಟ್ಟೆ ಜನ, ಯಾವಾಗಲೂ ಜನ. ಅದಕ್ಕೆ ಫುಲ್ ಡೆವಲಪ್ ಮಾಡೋರು ಗೈಸ್ ಇಲ್ಲಿ. ಜಾಗ ಮಾತ್ರ ಸಗದಾಯಿತು ಜಾಗ. ಸಾಲೂರು ಮಠ ಅಲ್ಲಿ ನೋಡಿ ಗೈಸ್, ಅದೆಲ್ಲ ಗುರುಗಳ ಸಮಾಧಿಗಳಂತೆ. ಗೈಸ್, ಇಲ್ಲಿ ಅನ್ನದಾಸೋಹ ಬಂದು 8 ಗಂಟೆಗಂತೆ, ಅಲ್ಲಿ 7 ಗಂಟೆಗಂತೆ. ಬನ್ನಿ ಅಲ್ಲಿ ತೋರಿಸ್ತೀನಿ ನಿಮಗೆ.
ಅಂದರೆ ಅನ್ನದಾಸೋಹದ್ದು ಅಲ್ಲಿ ತೋರಿಸ್ತೀನಿ. ಗೈಸ್ ಇಲ್ಲಿ ಊರವ್ರು ಮಾತಾಡೋ ಭಾಷೆನೇ ಚೆಂದಾಗೈತೆ. ಮಂಡ್ಯ, ಮದ್ದೂರು, ಬೆಂಗಳೂರು ಎಲ್ಲ ಭಾಷೆನ ಮಿಕ್ಸ್ ಮಾಡಿ ಮಾತಾಡ್ತಾರೆ. ಮತ್ತು ಬರೀ ಮಂಡ್ಯ ಭಾಷೆ ಮಾತಾಡ್ತಾರೆ, ಮತ್ತು ಈ ಊರಿನ ಭಾಷೆ ಮಾತಾಡ್ತಾರೆ. ಮೀನ್ಸ್ ಸ್ಲ್ಯಾಂಗ್ ಹೇಳ್ತಾ ಇದ್ದೀನಿ, ಭಾಷೆ ಅಲ್ಲ, ಸ್ಲ್ಯಾಂಗು ಹೆಂಗಿರುತ್ತೆ? ಸೂಪರಾಗಿರುತ್ತೆ. ತೆಗ್ಯೋದಿಲ್ಲ ಅಪ್ಪನ ಫ್ಯಾನ್ಸ್ ಅಟೆಂಡೆನ್ಸ್ ಹಾಕ್ರಿ ಗೈಸ್, ತೆಗ್ಯೋದಿಲ್ಲ. ನೋಡಿ ಗೈಸ್ ಎಮ್ಮೆ ನೋಡಿ ಗೈಸ್ ಹೆಂಗೆ ಅಂಡಿಕ್ಬಿಟ್ಟವ್ರ ಕಸ. ಎಮ್ಮೆ ರೈಸ್ ನೋಡಿ ಗೈಸ್ ಏನು ಸೈಕಾಗೈತೆ, ಸೂಪರ್ ಆಗೈತೆ ಸನ್ರೈಸ್. ವಾವ್ ಚೆನ್ನಾಗೈತೆ ನೋಡಿ ಗೈಸ್ ವ್ಯೂ ಸೈಕ್. ಅಂಗಡಿ ತೆಗಿಯೋಕ್ಕೆ ಎಲ್ಲ ರೆಡಿ ಮಾಡ್ಕೊತವ್ರು ನೋಡಿ. ತಾಯಿ ಮಾಡ್ತಾ ಹಾಯ್ ನಾನು ಬಂದಾಗ ಕತ್ಲಿತ್ತು ಗೈಸ್. ಅಲ್ಲಿ ನೋಡಿ ಏನು ಮಸ್ತಾಗಿ ಕಾಣ್ತಾ ಇದೆ ಮಹದೇಶ್ವರ. ಇಲ್ಲಿ ನೋಡ್ರಿ ಏನು ಚೆನ್ನಾಗಿರ್ತದಲ್ಲ. ಇದೆಲ್ಲ ಲೋಕಲ್ಸ್ ಗೈಸ್, ಲೋಕಲ್ಸ್ ಆಡ್ತಾಯಿದ್ದೀನಿ ಲೋಕಲ್ಸಲ್ಲಿ. ಇದು ಲೋಕಲ್ಸ್ ಅಲ್ಲ. ವ್ಯೂ ಮಾತ್ರ ಕ್ರೇಜಿ ಗೈಸ್. ಅಂತ ವಯಸ್ಸಾಗಿರೋರೆಲ್ಲ ಬರ್ತಾರೆ. ಅರೌಂಡ್ ಅಜ್ಜಿಗೆ ಒಂದು 80 ವರ್ಷ ಆಗಿರ್ಬೋದು ಅನ್ಸುತ್ತೆ ಅಪ್ರಾಕ್ಸ್, ಗೊತ್ತಿಲ್ಲ, ಆಗಿರ್ಬೋದು ಅಂತ ಗೆಸ್ಸಲ್ಲಿ ಹೇಳ್ತಾ ಇದ್ದೀನಿ. ಇದೆಲ್ಲ ಲೋಕಲ್ಸ್. ಸೊ ಗೈಸ್ ಹಲೋ, ನಮ್ಮಪ್ಪ ಕೊಡ್ತಾ ಇರೋದಕ್ಕೆ ಅದು ಕಾಯ್ತಾ ಇದೆ, ನೋಡ್ತಾವ್ರಿ. ಆಗಾಗ ಏ ಓಡಾಬಿಟ್ಟ ಅದು ಬರಲ್ಲ ಅದು. ಓಯ್ ಚೆನ್ನಾಗದಾ ಬನಾನ, ಸ್ವೀಟ್ ಬನಾನ. ಫಸ್ಟ್ ಟೈಮ್ ಗೈಸ್ ಇಷ್ಟ ಹತ್ರ ಬಂದಿರೋದು ಗೈಸ್. ವ್ಯಾಪಾರ ಇಷ್ಟು ತಗೊಂಡಿದ್ದೀನಿ ಗೈಸ್. ಅಯ್ಯೋ ಓಡಾಬಿಟ್ಟು. ಗೈಸ್ ಊದ್ಗಡ್ಡಿ ನೋಡ್ರಿ ಗೈಸ್, ಹೆಂಗೆ ಕ್ರೇಜಿ. ಅಪ್ಪ ಎಷ್ಟು ತಪ್ಪ ಐತೆ, ನಾನು ನೋಡೇ ಇಲ್ಲ ಗೈಸ್. ಇಲ್ಲಿ ಮತ್ತೆ ಧೂಪ ನೋಡಿ, ಫುಲ್ ಹೊಗೆ ಇದೆ. ಧೂಪ ನೋಡಿ ಗೈಸ್. ಬಾಯಿಗೆ ನಮ್ಮಪ್ಪ ಕಸ ಹಾಕುತ್ತೆ, ಅದಕ್ಕೆ ಅಲ್ಲಿ ನೋಡ್ರಿ ಅಲ್ಲೆಲ್ಲ ಹೆಂಗಾಗ್ಬಿಟ್ಟೆ ನೋಡಿ. ಕಸ ಅಂದ್ರೆ ನಿಮ್ಗೆ ಅರ್ಥ ಆಗುತ್ತೆ ಗೈಸ್, ಅರ್ಥ ಆಗುತ್ತೆ ಕಸ. ಅಪ್ಪ ಬೇರೆ ಯಾವುದು ಬೇಡ ಬಿಡಿಸಿಲ್ಲ, ಅದೊಂದೇ ಬೇಡ ಬಿಟ್ಟಿರೋದು. ಅದನ್ನು ಬಿಡ್ಸೋಕೆ ಟ್ರೈ ಮಾಡ್ತಿದ್ದೀನಿ, ಕಸ ಅಂದು ಆದರೆ ಬಿಡ್ತಾ ಇಲ್ಲ. ಪುಣ್ಯಾತ್ಮ ಸ್ವಾಮಿ ಇವಾಗ ಜೋಬಲ್ಲಿ ಹುಡ್ಕೊ ಇರ್ತದೆ. ಮಲ್ಲಯ್ಯ ನೀಲಮ್ಮ ನೋಡಿ ಗೈಸ್, ನಮ್ಮಪ್ಪ ಅವರು ಡಾರ್ಲಿಂಗಿಗೆ ಒಂದು ಮಳ ಹೂವು ತಗೊಂತವ್ರೆ, ಕನಕಾಂಬ್ರ ಹೂವು. ಕೊಡು ನಿಮ್ಮ ಡಾರ್ಲಿಂಗ್ಗೆ. ನೋಡಿ ಗೈಸ್, ಅವ್ರು ಡಾರ್ಲಿಂಗಿಗೆ ಹೂವು ತಗೊಂಡಿದ್ದು. ಸೊ ಗೈಸ್ ಇವಾಗ ಅನ್ನದಾನ ಮಾಡ್ತವ್ರೆ, ಬನ್ನಿ ಅನ್ನದಾಸೋಹಕ್ಕೆ ಹೋಗೋಣ. ನಾನಂತೂ ಏನು ತಿನ್ನಲ್ಲ ಗೈಸ್, ಇಲ್ಲಾಂದರೆ ಆಮ್ಲೆಟ್ ಹಾಕ್ಬಿಡ್ತೀನಿ. ಮತ್ತೆ ಒಂದೇ ಒಂದು ತುತ್ತು ತಿಂತೀನಿ, ಕೆಳಗಡೆ ಇಳ್ದಾದ್ಮೇಲೆ ಬೇಕಾ ತಿನ್ಬೋದು ಗೈಸ್. ಅನ್ನದಾನಕ್ಕೆ ಅಪ್ಪ ಸುತ್ಕೊಂಡು ಹೋಗ್ಬೇಕು ಗೈಸ್. ಹೆಂಗೆ ನಿಂತವ್ರು ನೋಡಿ ಗೈಸ್ ಜನ, ಅಲ್ಲಿ ಕ್ರೇಜಿ ನಿಂತವ್ರು ಜನ. ನಾವು ಹೋಗ್ತಾ ಇದೀವಿ, ಬನ್ನಿ ಲೆಟ್ಸ್ ಗೋ. ಸೊ ಗೈಸ್ ಇಲ್ಲಿ ಪ್ರಸಾದಕ್ಕೆ ಬಂದ್ವಿ. ಇನ್ನೊಂದು ಸ್ವಲ್ಪ ದೂರ ಇದೆ, ಲೆಟ್ಸ್ ಗೋ. ಇಲ್ಲೇ ಬಾಮ್ಮ, ಹಿಂಗೆ ಬಾಮ್ಮ ಅಣ್ಣ, ಸ್ವಲ್ಪ ಹಾಕಿ. ಗೈಸ್ ಟೇಸ್ಟ್ ಮಾತ್ರ ಸೂಪರ್ ಗೈಸ್.
ನಾನು ಸ್ವಲ್ಪ ತಿಂತೀನಿ, ಜಾಸ್ತಿ ತಿನ್ನಲ್ಲ. ಸ್ವಲ್ಪ ತಿಂದೆ, ನಾನು ಜಾಸ್ತಿ ತಿನ್ನಿಲ್ಲ ಹೇಳ್ಬೇಕಂದ್ರೆ. ಸೊ ಗೈಸ್ ಇವಾಗ ಬ್ಯಾಗ್ ಎತ್ಕೊಂಡು ಜೂಟ್ ಬರೀ ನಗ್ತಾ ಇರ್ತೀನಿ ನಾವು. ಸೊ ಗೈಸ್ ಇಲ್ಲಿ ಇಕ್ಕಿದ್ರು ಬ್ಯಾಗು ಈ ಅಂಗಡೀಲಿ. ಹಾಯ್ ಮಾಡಿ ಅಂಕಲ್. ಹಾಯ್ ಅನ್ರಿ. ಹಾಯ್ ಹಾಯ್. ಹಾಂ, ಬ್ಯಾಗ್ ಎತ್ಕೊಂಡು ಅದೇನಪ್ಪ ಹೇ ಹೂ 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 ಲ ಲ ಲ ಹಲೋ ಹಲೋ. ಗಾಯ್ಸ್ ಇಲ್ಲಿ ಲಡ್ಡು ತಗೊಂಡ್ರು. ಎಲ್ಲಮ್ಮ ಲಡ್ಡು ಎಲ್ಲೈತೆ ಲಡ್ಡು? ನಾವು ಅಲ್ಲಿ ಬ್ಯಾಗ್ ಎತ್ಕೊಂಬರಕ್ಕೆ ಹೋಗಿದ್ರೆ ಅಮ್ಮ ಇಲ್ಲಿ ಲಡ್ಡು ತೊಗೊಂಡು. ಲಡ್ಡು ನಾನೇನು ತಿನ್ನಲ್ಲ ಗಾಯ್ಸ್, ಇಳಿಯೋವರೆಗೂ ಏನು ತಿನ್ನಲ್ಲ. ಇಲ್ಲಿ ಲಡ್ಡು ಎತ್ತೇ ಬಿಡ್ತು ನಾವು. ಲಡ್ಡು ಇಕ್ಕ ಬ್ಯಾಗಲ್ಲಿ. ಗಾಯ್ಸ್ ನೆನ್ನೆ ಯುಗಾದಿ ಹಬ್ಬ ಇತ್ತಲ್ಲ ಗಾಯ್ಸ್, ಅದಕ್ಕೆ ನೆನ್ನೆ ತೇರೆಲ್ಲ ಮಾಡಿ ಎಳ್ದವ್ರೆ. ಇವಾಗೆಲ್ಲ ಬಿಚ್ತವ್ರು ನೋಡಿ ಗಾಯ್ಸ್, ಎಲ್ಲ ಬಿಚ್ತಾವ್ರೆ ಗಾಯ್ಸ್. ನಮ್ಮನ್ನ ಬಿಟ್ಟು 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 ಓಡೋಗ್ಬಿಡ್ತದೆ ಗಾಯ್ಸ್. ನೋಡಿಲಿ ಏನು ಆನೆ ಆಯ್ತಾ? ಎಲ್ಲೈತೆ ಆನೆ? ಇಲ್ವೇ ಆನೆ ಅಲ್ಲಿ ನೋಡಿ ಗಾಯ್ಸ್. ಬಿಟ್ಟು ಬಿಟ್ಟು ಓಡಾಯ್ತೈತೆ ಗಾಯ್ಸ್ ನಮ್ಮ ಅಪ್ಪ. ಅದಕ್ಕೆ ನಾನು ಜವಾಬ್ದಾರಿ ಯಾವಾಗಪ್ಪ ತಗೊಳ್ಳೋದು ಅಂತ ಹೇಳ್ತಾ ಇದ್ದೀನಿ ಗಾಯ್ಸ್. ತಗೊಂಡೆ ಗಾಯ್ಸ್, ನಮ್ಮೆಲ್ಲ ಎಷ್ಟು ಉದ್ದ ಮಾಡ್ರಿ, ಸುಮ್ಮನೆ ರೇಕ್ಸೋದಪ್ಪ. ಅಲ್ಲಿ ಎಲ್ಲ ಡಿಸ್ಮ್ಯಾಂಡ್ಲಿಂಗ್ ಮಾಡ್ತಾವೆ, ಡಿಸ್ಮ್ಯಾಂಡ್ಲಿಂಗ್. ಎಷ್ಟು ತೇರ ಐತೆ ಗೊತ್ತಿಲ್ಲ ಗೈಸ್. ಇಲ್ಲಿ ಇನ್ನೊಂದು ತೇರ ಐತೆ ಗೈಸ್. ರಂಗೋಲಿ ಬಿಡಿಸ್ತವ್ರೆ ಅಜ್ಜಿ. ಚೆನ್ನಾಗೈತೆ ರಂಗೋಲಿ. ಕೇಳಿಸ್ತಿಲ್ಲ ಅಲ್ಲಮ್ಮ, ಕೇಳಿಸ್ತಿಲ್ಲ ಅಲ್ಲ ಗೈಸ್. ಬೇಜತಿ ಹೋಗಯ. ಇವಾಗ ಏಟ್ ಹಾಕ್ತಾರೆ ಗೈಸ್, ಕಾಯ್ತಾ ಇದ್ದೀನಿ. ಅಂಕ ಲೇಟ್ ಬರಲಿ. ಬಾ ಸೂಪರ್ ಗೈಸ್. ಮತ್ತೆ ಧೂಪ. ಹಾಂ ಹೋಗ್ಬೇಕಾದ್ರೆ ಲಾಸ್ಟ್ ಒಂದು ಸರಿ. ಸರಿ ಹಾಂ ಬರಜಿ ಗೈಸ್. ಲಾಸ್ಟ್ ಟೈಮ್ ಹಾಕ್ಬಿಡುವ. ಉಗೇ ಮಾತು ಮಲ್ಲಯ್ಯ ಗೈಸ್. ಅಲ್ಲ ಆನೆ ಇಲ್ಲ ಅಂದ್ವಿ, ಇಲ್ಲ ಇದು ಗೈಸ್ ಆನೆ. ನೋಡ್ಬೇಕಾ? ಟಿನ್ 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 ಐರಾವತ. ನಾನೇ ಬ್ಯಾಕ್ಗ್ರೌಂಡ್ ಸಾಂಗ್ ಆಡ್ಬಿಟ್ಟೆ ಗೈಸ್. ಗೈಸ್ ಆನೆ ಹತ್ರ 10 ರೂಪಾಯಿ ಕೊಟ್ಟು ಆಶೀರ್ವಾದ ತಗೊಂಡಿದೆ. ಅಷ್ಟೇ, ಈಗ ಹೊರಡಿದೆ ಅಷ್ಟೇ. ಮಾತ್ಮಲಯ ಗೈಸ್. ಇಲ್ಲೆಲ್ಲ ಶಾಪಿಂಗ್ ಮಾಡೋರಿದ್ರೆ ಶಾಪಿಂಗ್ ಮಾಡ್ಕೋಬೋದು ಗೈಸ್. ಎಲ್ಲ ಐತೆ. ನಾಯಿ ಎಷ್ಟು ಕ್ಯೂಟ್ ಆಗೈತೆ. ವಯಸ್ಸಾಗ್ಬಿಟ್ಟೈತೆ ಗೈಸ್ ಪಾಪ. ನಾನು ಯಾರು ತಿಕ್ಲ ಅನ್ಕೊಂಬಿಟ್ಟಾರ ಗೈಸ್. ನೀವು ಮೊಬೈಲ್ ಹಿಡ್ಕೊಂಡು ಓಡಾಡ್ತಿದ್ರೆ ಯಾನೇ ಒಂದು ತಿಕ್ಲ ಮಗ ಅಂತಾರೆ ಗೈಸ್. ಇಲ್ಲಿನ ಜನ ನೋಡಿದ್ರೆ ಅವರ್ ಲೈಫ್ ಈಸ್ ಸೋ ಫಾರ್ ಬೆಟರ್ ವೆನ್ ವಿ ಕಂಪೇರ್ ಟು ದೆಮ್. ನೋಡಿ ಮಕ್ಕಳೆಲ್ಲ ಇದ್ದಾರೆ, ಚಿಕ್ಕ ಚಿಕ್ಕ ಮಕ್ಕಳು ಪಾಪ. ಮನೆ ಇಲ್ಲ ಗೈಸ್. ಅಲೆಮಾರಿ ಜೀವನ ಇವರು ಗೈಸ್. ನಾನು ಚಿಕ್ಕ ವಯಸ್ಸಲ್ಲಿ ಇರ್ಬೇಕಾರೆ ಈ ಥರ ಎಲ್ಲಾದರೂ ಕರ್ಕೊಂಬಂದ್ರೆ ನಂಗೆ ಆಟ ಸಾಮಾನು ಕೊಡಿಸಿಲ್ಲ ಅಂತ ಅಂತ ಹೇಳ್ತಿದ್ದೆ. ಬಟ್ ಇವಾಗ ನೋಡಿದ್ರೆ ಅನಿಸುತ್ತೆ ಗೈಸ್, ಅಂದರೆ ಅಷ್ಟು ಆ ಥರ ಎಲ್ಲ. ಈ ಥರ ಅಂಗಡಿ ಎಲ್ಲ ನೋಡಿ ಕೊಡ್ಸಮ್ಮ ಅಪ್ಪ ಅಂತ ಹೇಳ್ತಿದ್ದೆ. ಆದರೆ ಅವ್ರು ಕೊಡಿಸ್ತಿದ್ರು, ಆದರೆ ಕೊಡಿಸ್ತಿರ್ಲಿಲ್ಲ ಅಲ್ಲಮ್ಮ. ಬೈದು ಕರ್ಕೊಂಡೋಗ್ಬಿಡ್ತಿದ್ರು ಗೈಸ್. ಅದರಲ್ಲೂ ನಮ್ಮ ಅಪ್ಪ ಕೊಡ್ಸೋಕೆ ಕರ್ಕೊಂಡೋದ್ರೆ ನಮ್ಮ ಅಮ್ಮ ಕೊಡ್ಸೋಕೆ ಕೊಡ್ತಿರ್ಲಿಲ್ಲ. ತೆಂಗಿನಕಾಯಿ ಬರ್ಫಿ ಚೆನ್ನಾಗಿರಲ್ಲ. ಏನ ತೆಂಗಿನಕಾಯಿದು ಬರ್ಫಿನಾ ತಗೋಬೇಕಂದ್ರೆ ಕಾಣಿಸ್ತಿರ್ಲಿಲ್ಲ, ಇವಾಗ ಕಾಣಿಸ್ತಿಲ್ಲ. ನೋಡ್ಕೊಳ್ಳಿ ಉಗೇ ಮಹದೇಶ್ವರ. ಗಾಯ್ಸ್ ಬಸ್ ಹತ್ತುತ್ತಾ ಇದ್ದೀವಿ ಬ್ಯಾಕ್ ಟು ಬ್ಯಾಂಗ್ಳೂರ್. ಸದ್ಯ ಖಾಲಿ ಐತೆ ಬಸ್ಸು. ಕಿಟಕಿ ಪಕ್ಕ ಕೂತ್ಕೊಂಡು. ಸೊ ಗಾಯ್ಸ್ ಟ್ರಿಪ್ ಫೈನಲ್ ಆಯಿತು. meet you guys in the next vlog. ಟಾಟಾ ಬೈ.